ಪ್ರಜ್ವಲ್ ರೇವಣ್ಣ ಜೈಲಿಂದ ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮೊಬೈಲ್ ನಂಬರ್ ಸಿಡಿಆರ್ ಕಲೆ ಹಾಕಿದ್ದಾರೆ ಪೊಲೀಸರು. ಬಹುತೇಕ ವಾಟ್ಸ್ಆಪ್ ಕಾಲ್ನಲ್ಲಿ ಪ್ರಜ್ವಲ್ ಮಾತನಾಡಿರುವುದು ಕನ್ಫರ್ಮ್ ಆಗಿದೆ. ಸಂಬಂಧಿಕರು ವಕೀಲರಿಗೆ ಮಾತ್ರ ಪ್ರಜ್ವಲ್ ಕರೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಮೊಬೈಲ್ ಡೇಟಾ ರಿಕವರಿಗೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ಅಸಲಿ ಸತ್ಯ ಬಯಲಾಗಲಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಹಾಸಿಗೆಯ ಕೆಳಗೆ ಸಿಕ್ಕಂತಹ ಮೊಬೈಲ್ನಿಂದ 40ಕ್ಕೂ ಹೆಚ್ಚು ಜನರಿಗೆ ಪ್ರಜ್ವಲ್ ಕರೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ತನ್ನ ಸಂಬಂಧಿಕರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಜೊತೆಗೆ ವಕೀಲರ ಜೊತೆಯೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನುವಂತಹ ಮಾಹಿತಿ ಇದೆ. ಸದ್ಯ ಈ ಮೊಬೈಲ್ನಿಂದ ಕರೆ ಹೋಗಿರೋದೆಲ್ಲವೂ ಕೂಡ ವಾಟ್ಸ್ಆಪ್ ಕಾಲ್ಗಳಾಗಿದ್ದು, ಇದರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಈಗಾಗಲೇ ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಎನ್ನುವಂತಹ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ವಾಟ್ಸ್ಆಪ್ ಕಾಲ್ನಲ್ಲಿ ಯಾರ್ಯಾರು ಮಾತನಾಡಿದ್ದು ಅನ್ನೋದರ ಬಗ್ಗೆಯೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮೊಬೈಲ್ ಡೇಟಾ ರಿಕವರಿಗೆ ಎಫ್ಎಸ್ಎಲ್ಗೆ ಇದೀಗ ಪೊಲೀಸರು ರವಾನೆ ಮಾಡಿದ್ದು, ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ಯಾರ್ಯಾರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ ಎನ್ನುವಂತಹ ಡಾಟಾ ಕೂಡ ಸಿಗುತ್ತೆ. ಅದರ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಪ್ರಾರಂಭದಲ್ಲಿ ಈ ಮೊಬೈಲ್ ನನ್ನದಲ್ಲ ಅಂತ ಹೇಳಿ ಪ್ರಜ್ವಲ್ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಸಹ ಕೈದಿದ್ದಂಥವನ ಮೊಬೈಲ್ ಇದು ಅಂತ ಹೇಳಿರ್ತಾರೆ. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಈ ಮೊಬೈಲ್ನಿಂದ ಸಾಕಷ್ಟು ಕರೆಗಳನ್ನ ತನ್ನ ಸಂಬಂಧಿಕರಿಗೆ ವಕೀಲರಿಗೆ ಮಾಡಿರುವುದು ಪತ್ತೆಯಾಗಿದೆ. ಜೊತೆಗೆ ಬ್ಯಾರಕ್ನಲ್ಲಿ ಸಿಕ್ಕಂತಹ ಒಂದು ಅವರ ನೋಟ್ಬುಕ್ ಏನಿತ್ತು ಅದರಲ್ಲೂ ಕೂಡ ಒಂದಷ್ಟು ನಂಬರ್ಗಳನ್ನ ಉಲ್ಲೇಖ ಮಾಡಿದ್ರು. ಆ ನಂಬರ್ಗಳಿಂದ ಪದೇ ಪದೇ ತನ್ನ ಸಂಬಂಧಿಕರಿಗೆ ಕರೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.